every distribution we have a formula, mean, and variance. Three type of distribution usually comes in every distribution. Same way, in the Poisson distribution, we have a formula as well as mean and variance. Why we call this distribution is Poisson? Poisson is a name of the scientist. He discovered this distribution. That's what it is called as Poisson distribution in the year 1977. The year 1977, they discovered the distribution. That's what it is called as Poisson distribution. It is a one type of discrete probability distribution. Okay. Now let me see the formula, mean and variance. Okay. Now first take the formula. Before going to formula, what is the definition of Poisson distribution? So Poisson distribution, it tells that number of outcomes per event or per time. Number of outcomes per time. That is the definition of Poisson distribution. Observe the definition. Number of outcomes. Number of outcomes divided by time. This is the definition of Poisson distribution. Now, in the examination, they won't give the Poisson distribution. They won't tell it is a Poisson distribution. It is our job to identify whether the problems comes under Poisson distribution or not. Example ನಾವು ಪ್ರಾಬ್ಲಮ್ ನಲ್ಲಿ ಯಾವುದು ಪಾಯ್ಸನ್ ಅಂತ ಹೇಳೋದಿಲ್ಲ, ನೀವೇ ಐಡೆಂಟಿಫೈ ಮಾಡಬೇಕು ಇದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಂತ ಹೇಳಿ. ಯಾವ ರೀತಿ ಐಡೆಂಟಿಫೈ ಮಾಡಬಹುದು ನೋಡಿ, ನಿಮ್ಮ ಪ್ರಾಬ್ಲಮ್ ಅಲ್ಲಿ ಈ ತರ ಕೀವರ್ಡ್ಸ್ ಇದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಯಾವ ತರ ಕೀವರ್ಡ್ಸ್ ನೋಡಿ, ನಂಬರ್ ಆಫ್ calls per second. ನೋಡಿ ಎಕ್ಸಾಂಪಲ್, ನಂಬರ್ ಆಫ್ ಕಾಲ್ಸ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಅಲ್ಲಿ ಎಷ್ಟು ಕಾಲ್ಸ್ ಬಂದಿದೆ ನೋಡಿ. ನಂಬರ್ ಆಫ್ ಔಟ್ಕಮ್ಸ್ ಪರ್ ಟೈಮ್, ಇದೇ ತರ ಇದೆ ಅಲ್ವಾ ಇದು, ನಂಬರ್ ಆಫ್ ಕಾಲ್ಸ್ ಪರ್ ಸೆಕೆಂಡ್. ನಾವ್ ನೆಕ್ಸ್ಟ್ ಎಕ್ಸಾಂಪಲ್, ನಂಬರ್ ಆಫ್ ಸ್ಟೂಡೆಂಟ್ಸ್ per section. Number of students per section. ನೋಡಿ ಇದೇ ತರ ಇದೆ ಅಲ್ವಾ ಇದು, number of outcomes per time. ಅದೇ ತರ ಇದೆ ನೋಡಿ, number of students per section. ಈ ತರ ಇದ್ರೆ ಇದೆಲ್ಲ ಯಾವ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಹಾಗಾದ್ರೆ ಹೇಗೆ ಕಂಡುಹಿಡಿಯಬಹುದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅನ್ನ? ಕೀವರ್ಡ್ಸ್ ಏನು, ಟೈಮ್ ಇರುತ್ತೆ, ಪರ್ ಸೆಕೆಂಡ್, ಪರ್ ಡೇ, ಪರ್ ವೀಕ್, ಪರ್ ಅವರ್. ಈ ತರ ಇತ್ತು ಅಂದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಓಕೆ, ಸೊ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ನ ಗುರುತಿಸೋದು ಹೇಗೆ ಗೊತ್ತಾಯ್ತಲ್ವಾ? ಹೇಗೆ ಗುರುತಿಸೋದು? ಪರ್ ಸೆಕೆಂಡ್ ಅಂತ ಇರುತ್ತೆ, ಇಲ್ಲ ಪರ್ ಸೆಕ್ಷನ್ ಅಂತ ಇರುತ್ತೆ, ಪರ್ ಡೇ ಅಂತ ಇರುತ್ತೆ, ಪರ್ ವೀಕ್ ಅಂತ ಇರುತ್ತೆ. ಆ ತರ ಇದ್ರೆ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಓಕೆ, ಇನ್ನೊಂದಿದೆ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ನ ಯಾವಾಗ ಹೇಳ್ತೀವಿ ಅಂದ್ರೆ, ನಿಮ್ಮ ಪಿ ವ್ಯಾಲ್ಯೂ ಟೂ ಸ್ಮಾಲ್ ಇದ್ರೆ. ಪಿ ಅಂದ್ರೆ ಏನ್ ಹೇಳಿ? ಪ್ರೊಬಾಬಿಲಿಟಿ. ಪ್ರೊಬಾಬಿಲಿಟಿ ವ್ಯಾಲ್ಯೂ ಟೂ ಸ್ಮಾಲ್ ಇತ್ತು ಅಂದ್ರೆ ಅದನ್ನ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿ ನೋಡ್ತೀವಿ. ರೈಟ್, ಗಮನಿಸಿ. ಪಿ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 0.002 ಇತ್ತು ಅಂತ ತಿಳ್ಕೊಳ್ಳಿ, ಆಗ ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಯಾವ ಎರಡು ಕೇಸ್ ಅಲ್ಲಿ ಐಡೆಂಟಿಫೈ ಮಾಡಬಹುದು? ಮೊದಲನೇದು ನಂಬರ್ ಆಫ್ ಔಟ್ಕಮ್ಸ್ ಪರ್ ಟೈಮ್, ಅದು ಒಂದ್ ಕೀ. ಇನ್ನೊಂದು ಕೀ ಯಾವುದು? ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇದ್ರೆ ಅದನ್ನ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿ ಸೇರಿಸಬಹುದು. ಓಕೆ, ನಾವು ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕಾಗಿರೋದು, ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ, ನೋಡೋದಕ್ಕೆ ಅದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ತರನೇ ಇರುತ್ತೆ, ಬಟ್ ಏನ್ ಮಾಡ್ತೀವಿ ನಾವು ಅದನ್ನ ಪಾಯ್ಸನ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಬೈನಾಮಿಯಲ್ ಇದ್ರೂ ಸಹ ಅದನ್ನ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿ ಮಾಡ್ಬೇಕಾಗತ್ತೆ. ಓಕೆ, ದಟ್ ಇಸ್ ಅ ಕೀ ಆಕ್ಚುಲಿ. ಹೋಪ್ ಯು ಅಂಡರ್ಸ್ಟುಡ್. ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅದು, ಆದ್ರೂ ಸಹ ನಾವು ಅದನ್ನ ಏನ್ ಮಾಡ್ಬೇಕು? ಪಾಯ್ಸನ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ. So that is a thing we have. Hope you have taken note. What is a Poisson distribution? Number of outcomes per time. This is a definition of Poisson distribution. Second one, example, number of calls per second, number of students per section. So take one more point.
whenever the p-value is too small, whenever the p-value is too small, whenever the p-value is too small, even though it is a binomial, if the p-value is too small, even though the p-value is too small, p-value is too small, even though it is a binomial distribution, even though it is a binomial distribution, make it that as a Poisson distribution. Make it that as a Poisson distribution. So students, ಇಲ್ಲಿ ಒಂದನ್ನ ನೀವು ಗಮನಿಸಬೇಕು, p ವ್ಯಾಲ್ಯೂ ಯಾವಾಗ ಕಡಿಮೆ ಇರುತ್ತೆ ಅದು ಬೈನಾಮಿಯಲ್ ಆಗಿದ್ರೂ ಸಹ ಪಾಯ್ಸಾನ್ ಮಾಡಬೇಕು ಅಷ್ಟೇ. ಓಕೆ, ಮುಂದೆ ನೋಡ್ತೀರಾ ಯಾವ ರೀತಿ ಬರುತ್ತೆ. p ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ, ಅದು ಬೈನಾಮಿಯಲ್ ಆಗಿರುತ್ತೆ, ಬಟ್ ನೀವೇನ್ ಮಾಡಬೇಕು, ಪಾಯ್ಸಾನ್ ಆಗಿ ಒಂದರ ಪ್ರಾಬ್ಲಮ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ನಾವು ಲೆಟ್ ಟೇಕ್ ಒನ್ ಪ್ರಾಬ್ಲಮ್. ಸೊ ಟೇಕ್ ಎ ಥಿಯರಿ ಆಸ್ಪೆಕ್ಟ್ಸ್, definition, examples. P value is too small, on that case use Poisson distribution. Is it okay? Understood? Students, may I audible? Yes sir. Yes, ಗೊತ್ತಾಗ್ತಿದ್ಯಾ ಯಾವಾಗ ಪಾಯ್ಸನ್ ಮಾಡಬೇಕು ಅಂತ ಹೇಳಿ? ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಯಾವಾಗ ಅಪ್ಲೈ ಮಾಡ್ಬೇಕು ಹೇಳಿ? p ವ್ಯಾಲ್ಯೂ ತುಂಬಾ ಕಡಿಮೆ ಇದ್ದಾಗ. ಬೈನಾಮಿಯಲ್ ತರ ಇರುತ್ತೆ ನೋಡೋದಕ್ಕೆ, ಆದ್ರೆ ನೀವು ಪಾಯ್ಸನ್ ಅಪ್ಲೈ ಮಾಡಬೇಕಾಗುತ್ತೆ. Take a points, I will repeat. Number of calls per second, number of students per section. Now we'll take a formula now. Formula is P of x comma m. P of x comma m equals e to the power of minus m to the power x by x factorial. Probability of x comma m equals e to the power of minus m to the power x by x factorial. Here m is nothing but mean. m ಅಂದ್ರೆ ಏನು? mean ಅಂತ ಹೇಳಿ. x ಅಂದ್ರೆ outcome, exact outcome. m ಅಂದ್ರೆ exact outcome. ಓಕೆ, x ಅಂದ್ರೆ ಏನು? exact outcome. m ಅಂದ್ರೆ ಏನು? mean. ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಹೇಗೆ ನೋಡಿ, ನೀವು ಸ್ಟಾಟಿಸ್ಟಿಕ್ಸ್ ಯಾವ ಪ್ರಾಬ್ಲಮ್ ತಗೊಂಡ್ರು ಫಾರ್ಮುಲಾ ಬಂದೇ ಬರುತ್ತೆ. ನೆನ್ಪಿಟ್ಕೊಳ್ಳೋದು ಹೇಗೆ? ಅಬ್ಸರ್ವ್ ಮಾಡಿ, e to the power minus m ಮತ್ತೆ ಕೆಳಗೆ m ಬರಬೇಕು. e to the power minus m to the power x by x factorial. ಓಕೆ ನೋಡಿ, m to the power x by x factorial. ನೆನ್ಪಿಟ್ಕೊಳ್ಳೋದು ಹೇಗೆ ನೋಡಿ. So this is the core formula of Poisson distribution. Now second formula, mean. Mean nothing but mu. Mu indicates mean. Mu equals n into p. Mu nothing but mean, average. Now third one, variance. Variance is represented by capital V. V equals square root of n into p into q. Variance equals square root of n into p into q. Okay, you take any distribution, three formulas will come. One is main formula, second one is mean, third one is variance. You need to remember these three formulas.
ಸ್ಟಾಟಿಸ್ಟಿಕ್ಸ್ ಅದು ಫಾರ್ಮುಲಾ 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 ಅನ್ನತ್ತೆ, ಪ್ರತಿ ಮಾತೆತ್ತಿರೋ ಫಾರ್ಮುಲಾ ಅನ್ನತ್ತೆ. ನೆನ್ಪಿಟ್ಕೋಬೇಕು, ಬೇರೆ ವೇನೇ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಪ್ರೂಫ್ ದಿಸ್ ಫಾರ್ ದಿಸ್. ಓಕೆ, ಯು ನೀಡ್ ಟು ರಿಮೆಂಬರ್. ನೆನ್ಪಿಟ್ಕೋತೀರಾ? ಫಾರ್ಮುಲಾ ನೋಡಿ, e to the power minus m to the power x by x factorial. Mu equals n into p. What is n here? N nothing but number of events. N nothing but number of events. P andre probability of success. P andre probability. N andre number of outcomes, number of events. V variance equals square root of n into p into q. Okay, so these are the formula of Poisson distribution. Make a note, try to remember. If you have any doubt, you can ask. If any problem, please ping me. My voice is audible? My voice is audible, right? Okay, I hope it is audible now properly. Okay, I hope you have written the formula. Take all these three formula, we'll go for a problem. X andre eno outcome, exact outcome. M andre eno mean. Okay, N andre eno number of events. P andre eno probability of success, P. Q andre failure. Okay, make a note. Okay, now we'll go for a problems. First problem. Problem number 1. If any characters are not visible, please intimate me. Okay, I will dictate the problem. Take a problem. Take the problem. I will write it here itself. If a probability of, first problem, if a probability of, if a probability of a bad reaction Okay, I'm dictating. If it is not visible, tell me. If a probability of bad reaction, from certain injection if a, I will repeat, observe here, if a probability of bad reaction from certain injection is 0.001, underline this one, 0.001. Determine the chance that
determine the chance that out of 2000, determine the chance that out of 2000, underline, out of 2000, determine the chance that out of 2000 individuals, out of 2000 individuals, more than 2, underline, more than 2 will get a bad reaction. That's it. I will repeat. Board blur ಕಾಣ್ತಿದೆ ಅಂತ ಅನ್ಸುತ್ತೆ. I will repeat. If a probability of bad reaction, from certain injection, injection, certain injection is 0.001, determine the chance that out of 2000 individuals, more than 2 will get the bad reaction. More than 2 will get the bad reaction. Okay, read the question carefully. Check whether it is comes under Poisson distribution or not. ಈ ಕೊಟ್ಟಿರೋ ಪ್ರಾಬ್ಲಮ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು ಹೇಗೆ? ಇದು ನೋಡೋದಕ್ಕೆ ಬೈನಾಮಿಯಲ್ ಅನ್ಸುತ್ತೆ ನೋಡಿ, ನೋಡೋದಕ್ಕೆ ಬೈನಾಮಿಯಲ್ ಅನ್ಸುತ್ತೆ. ಹೇಗೆ ಹೇಳಿ? ಔಟ್ ಆಫ್ 2000 ಅಂತ ಬರುತ್ತೆ ನೋಡಿ. ಔಟ್ ಆಫ್ 2000 ಇಂಡಿವಿಜುವಲ್ಸ್ ಮೋರ್ ದೆನ್ 2, 2000ರಲ್ಲಿ 2ಕ್ಕಿಂತ ಜಾಸ್ತಿ ಅಂತಿದೆ. 2000ರಲ್ಲಿ ಅಂದ ತಕ್ಷಣ ಏನ್ ಬರುತ್ತೆ? ಬೈನಾಮಿಯಲ್ ಬಂದ್ಬಿಡುತ್ತಲ್ವಾ. ಬಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಪ್ಲೈ ಮಾಡಬಾರ್ದು ಇಲ್ಲಿ. ಯಾಕೆ ಹೇಳಿ? ಪಿ ವ್ಯಾಲ್ಯೂ ನೋಡಿ, ಪಿ ವ್ಯಾಲ್ಯೂ ಗಮನಿಸಿ. ಪಿ ವ್ಯಾಲ್ಯೂ ನೋಡಿ, probability of bad reaction from certain injection is 0.001 ಇದೆ. ಪಿ ವ್ಯಾಲ್ಯೂ ಗಮನಿಸಿ, ಪಿ ವ್ಯಾಲ್ಯೂ is 0.001 ಇದೆ. It is very too small, right? It is too small. ನೋಡಿ 0.001 ಅಂದ್ರೆ ತುಂಬಾ ಕಡಿಮೆ ಇದ್ದಾಗ ಏನ್ ಮಾಡಬೇಕು? ಬೈನಾಮಿಯಲ್ ಆಗಿದ್ರೂ ಸಹ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಪ್ಲೈ ಮಾಡಬೇಕು. Dear students, I will stress it once again. ಯಾವಾಗ ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ, ಅದು ನೋಡೋದಕ್ಕೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೂ ಸಹ ಪಾಯ್ಸನ್ ಅಪ್ಲೈ ಮಾಡಬೇಕು. ಬರ್ಕೊಂಬಡಿಯಲ್ಲಿ ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇದ್ದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೂ ಕೂಡ ನೀವು ಪಾಯ್ಸನ್ ಅನ್ನ ಅಪ್ಲೈ ಮಾಡಬೇಕು. ಈಗ ಕ್ವಶನ್ ಬರೋಣ. If a probability of bad reaction from certain injection ಕೊಟ್ಟಿದಾರಪ್ಪ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಓಕೆ, ಅವ್ರಿಗೆ ಬ್ಯಾಡ್ ರಿಯಾಕ್ಷನ್ ಆಗೋಗಿದೆ. ಅದರ ಪ್ರೊಬಾಬಿಲಿಟಿ ಏನಿದೆ? 0.001. ನೋಡಿ, ಒಂದು ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ಅದರ ಬ್ಯಾಡ್ ರಿಯಾಕ್ಷನ್ ಪ್ರೊಬಾಬಿಲಿಟಿ ಏನಿದೆ? 0.001. ತುಂಬಾ ಕಡಿಮೆ ಇದೆ ಪ್ರೊಬಾಬಿಲಿಟಿ ಬ್ಯಾಡ್ ರಿಯಾಕ್ಷನ್ ಆಗೋದು. ಮತ್ತೆ ಇನ್ನೊಂದು ಹೇಳ್ತಾರೆ ನೋಡಿ, determine the chance that out of 2000, 2000ರಲ್ಲಿ 2000 ಜನರಲ್ಲಿ more than 2, 2ಕ್ಕಿಂತ ಜಾಸ್ತಿ get a bad reaction. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. 2000ರಲ್ಲಿ 2ಕ್ಕಿಂತ ಜಾಸ್ತಿ ಬ್ಯಾಡ್ ರಿಯಾಕ್ಷನ್ ಬರುವಂತಹ ಪ್ರೊಬಾಬಿಲಿಟಿ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಗ್ತಿದ್ಯಾ? 2000ರಲ್ಲಿ more than 2, 2ಕ್ಕಿಂತ ಹೆಚ್ಚು ಜನಕ್ಕೆ ಬ್ಯಾಡ್ ರಿಯಾಕ್ಷನ್ ಆಗೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಕೊಟ್ಟಿರೋ ಡೇಟಾ ಬರ್ಕೊಳ್ಳಿ. ಪಿ ವ್ಯಾಲ್ಯೂ ಗಿವನ್ 0.001. It is too small. Take a line there. Even though it is a binomial, apply Poisson.
even though it is a binomial, apply Poisson. ಓಕೆ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸಿಂಪಲ್ ಇದೆ, ಏನಿಲ್ಲ, ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ಬ್ಯಾಡ್ ರಿಯಾಕ್ಷನ್ ಆಗೋಗಿದೆ. ಅದ್ರ ಪ್ರೊಬಬಿಲಿಟಿ ಏನಿದೆ ಅಂದ್ರೆ 0.001 ಇದೆ. 2000 ಜನ ಇದ್ದಾರೆ. 2000 ಜನರಲ್ಲಿ 2ಕ್ಕಿಂತ ಜಾಸ್ತಿ ಬ್ಯಾಡ್ ರಿಯಾಕ್ಷನ್ ಆಗುವಂತ ಪ್ರೊಬಬಿಲಿಟಿ ಏನು ಅಂತ ಕೇಳ್ತೀನಿ. ನೋಡಿದ್ರೆ ಬೈನಾಮಿಯಲ್ ಅನ್ಸುತ್ತೆ, ಆದ್ರೆ ನೀವು ಪಾಯ್ಸಾನ್ ಅಪ್ಲೈ ಮಾಡ್ಬೇಕು. ಯಾಕೆ ಅಂದ್ರೆ ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ. ಓಕೆ, ನಾವು ವಿಲ್ ಡೂ ದಿ ಪ್ರಾಬ್ಲಮ್. Take the things, I will rub it. ಯಾವ ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಗಿವನ್ ಡೇಟಾ, p value is 0.001. okay, what is n value? n ಅಂದ್ರೆ ಎಷ್ಟರಲ್ಲಿ ಅಂತ, ಎಷ್ಟು ಜನರಲ್ಲಿ 2ಕ್ಕಿಂತ ಜಾಸ್ತಿ ಇದೆ, ಎಷ್ಟು ಜನರಲ್ಲಿ ಇದೆ ನೋಡಿ, 2000ರಲ್ಲಿ ಔಟ್ ಆಫ್ 2000 ಅಂತಿದೆಯಲ್ಲ, ಅದೇ n ಆಗುತ್ತೆ. ಓಕೆ, ಎಷ್ಟರಲ್ಲಿ ಅಂತ n ವ್ಯಾಲ್ಯೂ is 2000. ಓಕೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಮೋರ್ ದೆನ್ 2 ನೋಡಿ, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮೋರ್ ದೆನ್ 2, 2ಕ್ಕಿಂತ ಜಾಸ್ತಿ ಎಷ್ಟು ಜನಕ್ಕೆ ಬ್ಯಾಡ್ ರಿಯಾಕ್ಷನ್ ಬರ್ತಾ ಇದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರೋ ಡೇಟಾ ಬರ್ಕೊಳ್ಳಿ. ಸಿಂಪಲ್ ಇದೆ, ಏನು ಇಲ್ಲ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ಬಟ್ ನೀವು ಪ್ರಾಬ್ಲಮ್ ಬೈನಾಮಿಯಲ್ ಪಾಯ್ಸಾನ್ ಐಡೆಂಟಿಫೈ ಮಾಡೋದು ಫೇಲ್ಯೂರ್ ಆಗ್ತೀರಾ, ಅದು ಕರೆಕ್ಟ್ ಆಗಿ ಗಮನಿಸ್ಬೇಕು. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಮಾರ್ಕ್, ಮೋರ್ ದೆನ್ 2 ಔಟ್ ಆಫ್ 2000. Is it visible? Have you taken the data? Students, are you there? Students, are you there? Yes. Is it visible? ಕಾಣ್ತಿದೆಯಾ? Yes, sir. ಗೊತ್ತಾಗ್ತಿದೆಯಾ ಅವರೇ? ಕಂಟಿನ್ಯೂ ಮಾಡಬಹುದಾ? Yes, sir. ಕೊಟ್ಟಿರೋ ಡೇಟಾ ಬರ್ಕೊಂಡಿದ್ದೀರಾ? ಪಿ n ವ್ಯಾಲ್ಯೂ ಇಸ್ 2000, ಮೋರ್ ದೆನ್ 2 ನ ಕ್ಯಾಲ್ಕುಲೇಟ್ ಮಾಡಬೇಕು. I will rub it. ಇದನ್ನ ಬರ್ಕೊಳ್ಳಿ. even though it is a binomial, apply Poisson. Now solution, start the problem. Solution. Solution. ಓಕೆ, ಈಗ ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಕೊಟ್ಟಿರೋ ಡೇಟಾ ಗೊತ್ತಿದೆ. n ವ್ಯಾಲ್ಯೂ is 2000, n ವ್ಯಾಲ್ಯೂ is 2000, p value is 0.00, p value is 0.001. okay, now observe here. First write the formula. ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಅವಾಗ ಯಾವ ರೀತಿ ಮಾಡಬಹುದು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವಾಟ್ ಇಸ್ ದ ಫಾರ್ಮುಲಾ? p of x, m equals x, m equals e to the power minus m to the power x by x factorial. This is the formula, right? Formula of Poisson distribution. Now let me see what is the value of m here. M nothing but mean. It is not given. Take down. M value is not given. M nothing but mean.
mean value is not given, that we have to find out. Let me see how to find out mean value. M value find out ಮಾಡಬೇಕು. Find M nothing but mean. Mu and M both are same. Okay, find M. What is the formula for mu? Mu equals N into P. Okay, now equals, what is N value? N value is given how much? 2000. N value ಅವನೇ ಕೊಟ್ಟಿದಾನಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ 2000 into ನೋಡಿ N value ಬರ್ದಿದ್ದೀನಿ. What is P value? P value is 0.001. Okay, substitute ಮಾಡಿ ಅಷ್ಟೇ ನೋಡಿ. N value is 2000 into P value is 0.001. mu ಅಂದ್ರು ಒಂದೇ, m ಅಂದ್ರು ಒಂದೇ. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಮೀನ್ ಅಂದ್ರು mu ಅಂದ್ರು ಒಂದೇ, m ಅಂದ್ರು ಒಂದೇ, ಎರಡು ಅರ್ಥನೂ ಒಂದೇನೆ, ಅದರ ಅರ್ಥ ಮೀನ್ ಅಂತ. ಓಕೆ, ಸೊ mu equals n into p. ಎಷ್ಟು ಬರುತ್ತೆ ನೋಡೋಣ. m value, so m value is 2 ಬರುತ್ತೆ ನೋಡಿ. 2. ಸ್ಟೂಡೆಂಟ್ಸ್ ನೀವು ಮಾಡ್ಕೊಳ್ಳಿ, 2000 into 0.001. m ವ್ಯಾಲ್ಯೂ ಸಿಕ್ತಲ್ವಾ ನೋಡಿ. m ವ್ಯಾಲ್ಯೂ, m ಅಂದ್ರು ಒಂದೇ, mu ಅಂದ್ರು ಒಂದೇ, ಸೊ m ವ್ಯಾಲ್ಯೂ is 2. ನನಗೆ m ವ್ಯಾಲ್ಯೂ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಹೇಳಿ? ಫಾರ್ಮುಲಾ ಡಿಮ್ಯಾಂಡ್ ಮಾಡ್ತಿದ್ದೆ ಅಲ್ವಾ, ಫಾರ್ಮುಲಾದಲ್ಲಿ m ವ್ಯಾಲ್ಯೂ ಇದೆ ತಾನೆ, m ಅನ್ನೋ ವೇರಿಯಬಲ್ ಇದೆ ಅಲ್ವಾ, ಸೊ ಹಾಗಾಗಿ m ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಷ್ಟೇ. ಓಕೆ, ನಾವು m ವ್ಯಾಲ್ಯೂ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಸೆಕೆಂಡ್ ಸ್ಟೆಪ್ ಏನ್ ಕೇಳಿದಾನೆ ನೋಡಿ ಕ್ವಶನ್ ನಲ್ಲಿ. ಮೋರ್ ದೆನ್ 2. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಮೋರ್ ದೆನ್ 2 ಔಟ್ ಆಫ್ 2000 ವಿಲ್ ಗೆಟ್ ಎ ಬ್ಯಾಡ್ ರಿಯಾಕ್ಷನ್? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜನಕ್ಕೆ ಬ್ಯಾಡ್ ರಿಯಾಕ್ಷನ್ ಆಗುವಂತಹ ಪ್ರೊಬಬಿಲಿಟಿ ಏನು ಅಂತ ಕೇಳಿದಾನಲ್ವಾ. ನೋಡಿ ಈ ತರ ಬರೀಬಹುದಾ, ಪ್ರೊಬಬಿಲಿಟಿ ಆಫ್ ಮೋರ್ ದೆನ್ 2. ಅವನೇ ಕೊಟ್ಟಿರೋದಲ್ವಾ ಇದು, ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ ನೋಡಿ. ಪ್ರೊಬಬಿಲಿಟಿ ಆಫ್ ಮೋರ್ ದೆನ್ 2 ವಿಲ್ ಗೆಟ್ ಎ ಬ್ಯಾಡ್ ರಿಯಾಕ್ಷನ್. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಏನ್ ಕೊಟ್ಟಿದ್ದಾನೆ ಕ್ವಶನ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರೊಬಬಿಲಿಟಿ ಆಫ್ ಮೋರ್ ದೆನ್ 2 ವಿಲ್ ಗೆಟ್ ಎ ಬ್ಯಾಡ್ ರಿಯಾಕ್ಷನ್, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೋರ್ ದೆನ್ 2 ಅಂದ್ರೆ ಹೇಗೆ ಬರ್ಕೋಬಹುದು ನೋಡಿ. ಪ್ರೊಬಬಿಲಿಟಿ ಆಫ್ x is greater than 2 ಅಂತ ಬರೀಬಹುದಲ್ವಾ. ಮೋರ್ ದೆನ್ 2 ಅಂದ್ರೆ ತಪ್ಪು ಬರೀಬಾರ್ದು, ಈಕ್ವಲ್ ಬರೆಯುವಾಗಿಲ್ಲ ಇಲ್ಲಿ. ಮೋರ್ ದೆನ್ 2 ಅಂದ್ರೆ 3 ಇಂದ ಶುರುವಾಗುತ್ತೆ. ಮೋರ್ ದೆನ್ 2 ಅಂದ್ರೆ 3, 4, 5 ಅಲ್ಲಿಂದ ಶುರುವಾಗುತ್ತೆ. 2 ಸೇರಿಸಬಾರ್ದು, ಈಕ್ವಲ್ ಹಾಕಬಾರ್ದು ಇಲ್ಲಿ. ಓಕೆ, ಸೊ ಪ್ರೊಬಬಿಲಿಟಿ ಆಫ್ x is greater than 2 equals more than 2. ಇದನ್ನ ಯಾವ ತರ ಬರೀಬಹುದು? 1 ಮೈನಸ್ ಅಲ್ವಾ. ಮೋರ್ ದನ್ ನೋಡಿ, ಗ್ರೇಟರ್ ದನ್ ಬಂತು ಅಂದ್ರೆ 1 ಮೈನಸ್. ನಾವ್ ಇಲ್ಲಿ ಎಲ್ಲಿ ಕಲ್ತಿದೀವಿ? ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕಲ್ತಿದೀವಲ್ವಾ. ಸೊ ಮೋರ್ ದನ್ 2 ಅಂದ್ರೆ 1 ಮೈನಸ್ ಬರುತ್ತೆ. 1 ಮೈನಸ್ ಪ್ರೊಬಬಿಲಿಟಿ ಆಫ್, ಇಲ್ಲಿ ಗ್ರೇಟರ್ ದನ್ ಇದ್ರೆ ಇಲ್ಲಿ ಲೆಸ್ ದನ್ ಬರುತ್ತೆ ನೋಡಿ. ಇಲ್ಲಿ ಗ್ರೇಟರ್ ದನ್ ಬಂತು ಅಂದ್ರೆ ಇಲ್ಲಿ ಲೆಸ್ ದನ್ ಬರುತ್ತೆ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ ನೋಡಿ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ. ಇದು ಯಾರಿಗೆ ಬರೆಯಕ್ ಬಂತು ಪ್ರಾಬ್ಲಮ್ ಬಂದಂಗೆ. ಇದು ಗೊತ್ತಾಯ್ತು ಅಂದ್ರೆ ಆರಾಮ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಬರ್ಕೋತೀರಾ? ಕರೆಕ್ಟ್ ಆಗಿ ಗಮನಿಸಿ. ಮೋರ್ ದೆನ್ 2 ಅಂದ್ರೆ x is greater than 2 ಅಂತ. ಓಕೆ, ಇಲ್ಲಿ ಯಾವಾಗ ಗ್ರೇಟರ್ ದೆನ್ ಬರುತ್ತೆ, ಇಲ್ಲಿ ಲೆಸ್ ದೆನ್ ಬರುತ್ತೆ. ಇಲ್ಲಿ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಬರುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. Shall I rub the above concept? ಇದನ್ನ ಅಳಿಸ್ಲಾ? ಬರ್ಕೊಂಡಿದ್ದೀರಾ? mu value, m value 2. Next this one. Make a note. I will rub it now. Okay, now I have to calculate this one. Heng calculate ಮಾಡಬಹುದು ನೋಡಿ. Probability of
x is greater than 2 can be written as 1 minus probability of x is less than or equal to 2. Okay, now probability of x is greater than 2 equals, okay, fine. Is it okay? Probability of x is greater than 2 equals 1 minus 1 minus ಅಂದ ತಕ್ಷಣ ಬ್ರಾಕೆಟ್ ಹಾಕ್ಬಿಡ್ಬೇಕು. ಓಕೆ, ಮೈನಸ್ ಇದೆ ಅಲ್ವಾ, ಮಲ್ಟಿಪ್ಲೈ ಆಗುತ್ತೆ. ಸೊ ಬ್ರಾಕೆಟ್ ಹಾಕ್ಬಿಡಿ. ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಏನ್ ಬರಿಬಹುದು ನೋಡಿ, 2 ಅಥವಾ 2ಕ್ಕಿಂತ ಕಡಿಮೆ ಏನ್ ಬರಿಬಹುದು, p of 0 plus p of 1 plus p of 2 ಅಂತ ಬರಿಬಹುದು. Okay, x is less than or equal to 2, nothing but p of 0 plus p of 1 plus p of 2. Okay. Next, probability of x is greater than 2 equals 1 minus. Okay, now you observe carefully. This is x value. Okay, these are x values. What is the first x value? 0. Second x value is 1. Third x value is 2. x ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. m ವ್ಯಾಲ್ಯೂ ಗೊತ್ತಿದೆ ಅಲ್ವಾ, m ವ್ಯಾಲ್ಯೂ ಎಷ್ಟು ಬಂದಿದೆ ನಿಮಗೆ, 2 ಇದೆ ಅಲ್ವಾ, 2 ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಾರ್ಮುಲಾ ನೋಡಿ, e to the power minus m ಅಲ್ವಾ ಫಾರ್ಮುಲಾ. m ವ್ಯಾಲ್ಯೂ ಏನು, 2. e to the power minus m to the power, m ಅಂದ್ರೆ 2 ಅಲ್ವಾ, m to the power x, m to the power x. What is x value here? 0 divided by x factorial. X factorial ಅಂದ್ರೆ x ಅಂದ್ರೆ ಏನು, 0 factorial plus, ನೋಡಿ ಸಿಂಪಲ್ ಇದೆ, ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ. e to the power minus m ಗೊತ್ತಿದೆ ಅಲ್ವಾ, m ಕ್ಯಾಲ್ಕುಲೇಟ್ ಮಾಡಿದ್ರೆ 2. So e to the power minus m to the power x. What is x value? 0 divided by x factorial. What is x value? ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. m ಫಿಕ್ಸ್ ಇರುತ್ತೆ, x ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಓಕೆ, x ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, m ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ p of 1 ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. x ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 1 ಇದೆ. So e to the power minus m, no change, e to the power minus m to the power 2, power x. X value is how much? 2 divided by x factorial. What is x value? 1. Sorry, it is 1. 2 power 1. X value 1. This is then 1 factorial plus. ಈಗ ಇದಕ್ಕೆ ಬನ್ನಿ, p of 2 e to the power minus e to the power minus 2, m is fixed, e to the power minus m to the power x. What is x value now? 2 divided by 2 factorial. Okay, simple ಇದೆ ನೋಡಿ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇನೆ. ಇದು ಮೊದಲನೇ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ x ವ್ಯಾಲ್ಯೂ ಏನು, 0. ನೋಡಿ, m to the power x divided by x factorial. ಇಲ್ಲಿ x ವ್ಯಾಲ್ಯೂ ಏನು, 1. e to the power minus m to the power x by x factorial plus ಇಲ್ಲಿ x ವ್ಯಾಲ್ಯೂ ಏನು, 2. e to the power minus m to the power x by x factorial. Simplify ಮಾಡೋಣ, you will get the answer. Okay, so probability of x is greater than 2 equals 1 minus e 1 minus ಹಾಗೆ ಬರ್ಕೊಳ್ಳಿ, e to the power minus 2 ಹಾಗೆ ಇರಲಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. e to the power minus 2 ಹಾಗೆ ಇರಲಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 2 power 0 is 1.
Anything to the power 0 is 1. 0 factorial nothing but 1. Okay, plus e to the power minus 2 ಹಾಗೆ ಬರ್ಕೋತೀನಿ. 2 power 1 is 2 divided by 1 factorial nothing but plus this one. E to the power minus 2 as it is. 2 square is 4. 2 factorial nothing but 2. Correct gamnisi. E to the power minus 2 as it is. 2 square is 4. 2 factorial nothing but 2. Now simplify this one. 1 minus as it is. 1 minus as it is. E to the power minus 2 into 1 divided by 1 is e to the power minus 2 itself. ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. e to the power minus 2 ನ ಹಾಗೆ ಬರ್ಕೊಳ್ಳಿ. 1 as it is. 1 divided by 1 ಬರೆಯೋ ಅವಶ್ಯಕತೆ ಇಲ್ಲ. Okay, next this is over. ಇದಕ್ಕೆ ಬನ್ನಿ second one. E plus e to the power minus 2 into 2 is 2 into e to the power minus 2. ಇದನ್ನ ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದೀನಿ. 2 into e to the power minus 2 divided by 1 nothing but no need to write plus this one last one ನೋಡಿ 2 ones are 2 twos are ಅಲ್ಲಿಗೆ ಏನಾಯ್ತು 2 into e to the power minus 2 ಆಯ್ತು. Correct ಆಗಿ ಗಮನಿಸಿ. e to the power minus 2 as it is. This one 2 into e to the power minus 2 plus 2 ones are 2 twos are so 2 into e to the power 2. Hope you understood. ಗೊತ್ತಾಗ್ತಿದ್ಯಾ? ಫಾಲೋ ಅಪ್ ಆಗ್ತಿದ್ಯಾ? Can anyone tell? Yes, sir. Yes, sir. ಗೊತ್ತಾಗಿಲ್ಲ ಅಂದ್ರೆ ಹೇಳಿ. ಯಾವ ಸ್ಟೆಪ್ ಅಲ್ಲಾರು ಗೊತ್ತಾಗಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ so that I can tell. Okay, now we'll see the next step. I will rub this one. Okay, now simplify this. 1 minus ಇಲ್ಲಿ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. e to the power minus 2 1 into e to the power minus 2 1 plus 2 3 3 plus 2 5 5 into e to the power minus 2 ಆಗುತ್ತೆ ನೋಡಿ. ಕರೆಕ್ಟ್ ಆಗಿ ನೋಡಿ. I will tell you once again. ಇಲ್ಲಿ 1 ಇದೆ, ಏನು ಇಲ್ಲ ಅಂದ್ರೆ ಇಲ್ಲಿ 1 ಇದೆ ತಾನೆ. 1 into e to the power minus 2 1 plus 2 3 3 plus 2 5 5 into e to the power minus 2. Okay, 1 into e to the power minus 2 plus 2 into e to the power minus 2 plus 2 into e to the power minus 2, that becomes 5 into e to the power minus 2. Okay. Now 1 minus 5 into e to the power minus 2 ಇದೆಯಲ್ಲ, ಅದನ್ನ ಹೇಗೆ ಬರೀಬಹುದು ನೋಡಿ. 5 divided by e square ಅಂತ ಬರೀಬಹುದಲ್ವಾ. ನೋಡಿ ಅಬ್ಸರ್ವ್ ಮಾಡಿ, e to the power minus 2 ಇದೆ, ಕೆಳಗಡೆ ಬಂದ್ರೆ ಏನಾಗ್ಬಿಡುತ್ತೆ ಪ್ಲಸ್ 2 ಆಗ್ಬಿಡುತ್ತೆ ನೋಡಿ.
5 into e to the power minus 2 ಇದೆ. ಆ e to the power minus 2 ಕೆಳಗೆ ಬಂದ್ರೆ ಏನಾಗುತ್ತೆ, e to the power plus 2 ಆಗುತ್ತೆ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಸ್ಟೆಪ್ಸ್. 1 plus 2 3, 3 plus 2 5, 5 into e to the power minus 2. ಈ e to the power minus 2 ನ ಡಿನಾಮಿನೇಟರ್ ಹಾಕಿದಾಗ e ಸ್ಕ್ವೇರ್ ಆಗುತ್ತೆ, ಪ್ಲಸ್ 2 ಆಗುತ್ತೆ. Okay, now 1 minus 5 divided by ನೋಡಿ e ಸ್ಕ್ವೇರ್, ಅದನ್ನ ನೀವು ಕ್ಯಾಲ್ಕುಲೇಟರ್ ಮಾಡಬಹುದು. e ಸ್ಕ್ವೇರ್, e ಅಂತ ಇದೆ ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ, e ಅಂತ ಕ್ಯಾಲ್ಕುಲೇಟರ್ ಅಲ್ಲಿ ಇದೆ ನೋಡಿ, e ಸ್ಕ್ವೇರ್ ಮಾಡ್ಕೊಡಿ. e ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ 2.718 ಬರುತ್ತೆ. ಕರೆಕ್ಟ್ ಆಗಿ ಗಮನಿಸಿ, e ವ್ಯಾಲ್ಯೂ 2.718, e ಸ್ಕ್ವೇರ್ ಇದೆ, so e value is what? E value is 2.718. ಕ್ಯಾಲ್ಕುಲೇಟರ್ ಚೆಕ್ ಮಾಡಿ, e ವ್ಯಾಲ್ಯೂ 2.718 ಬರುತ್ತಾ ನೋಡಿ. ಕ್ಯಾಲ್ಕುಲೇಟರ್ ಚೆಕ್ ಮಾಡ್ಕೊಳ್ಳಿ, ಬರ್ತಿದ್ಯಾ ನೋಡಿ. How many of you got e value 2.718? Can please ping me. How many of you got e value is 2.718? e square ಅಂದ್ರೆ ಇದನ್ನ ಸ್ಕ್ವೇರ್ ಮಾಡಬೇಕು. How many of you got e value is 2.718? Please raise your hands. How many of you got e value is 2.718? Please raise your hands. E value is 2.718 to the square. Please raise your hands so that I can track how many of you are present. ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ಯಾಲ್ಕುಲೇಟರ್ ಅಲ್ಲಿ e ಅಂತ ಬರುತ್ತೆ ನೋಡಿ, ಶಿಫ್ಟ್ ಇಟ್ಕೋಬೇಕು. e ಶಿಫ್ಟ್ e ಒತ್ಕೊಳ್ಳಿ, ಆಮೇಲೆ ಸ್ಕ್ವೇರ್ ಮಾಡಿ. ಫಸ್ಟ್ e ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. e ವ್ಯಾಲ್ಯೂ 2.718 ಬರುತ್ತೆ. ಯಾರಿಗೆ ಗೊತ್ತಾಗಿಲ್ಲ ನಾನು ಕ್ಲಾಸ್ ಅಲ್ಲಿ ತೋರಿಸ್ತೀನಿ. e ವ್ಯಾಲ್ಯೂ is 2.718. ಇಲ್ಲಿ e ಸ್ಕ್ವೇರ್ ಇರೋದ್ರಿಂದ 2.718 whole square. So 1 minus 5 divided by, what is 2.718 whole square value? 7.387. Correct agamici. 2.718 whole square value is 7.387. Most of them have not raised the hand. Hand raise ಮಾಡ್ತಾ ಇಲ್ಲ. ಕೆಲವರು ಲೆಫ್ಟ್ ಆಗ್ತಿದ್ದಾರೆ. Can track. Raise your hand so that I can track how many of you are present. ಸುಮ್ಮನೆ ರೈಸ್ ಮಾಡಬೇಡಿ, ಕರೆಕ್ಟ್ ಆಗಿ ಬಂದಿದ್ಯಾ ನೋಡಿ. ಕ್ಲಾಸಸ್ ಮಿಸ್ ಮಾಡಬೇಡಿ. ಜೀವನ ಇಷ್ಟು ಕಷ್ಟ ಇದೆಯಾ ಅಂತ ಅನ್ಸಕ್ ಶುರುವಾಗುತ್ತೆ. So the final answer is 1 minus ಇದನ್ನ ಸಿಂಪ್ಲಿಫೈ ಮಾಡಿ. 5 divided by 3.7.387 0.683 ಬರುತ್ತೆ. ಕರೆಕ್ಟ್ ಆಗಿ ನೋಡಿ. 1 minus as it is, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0.683 ಬರುತ್ತೆ. So final answer is 1 minus 0.683 ಮಾಡಿ. 1 minus 0.683 ಮಾಡಿ ಎಷ್ಟು ಬರುತ್ತೆ ನೋಡಿ. So final answer is 0.317 ಬರುತ್ತೆ ನೋಡಿ. 0.31 or 0.32.
0.317 is the final answer. .317 is the final answer. Raise your hands so that I can track myself. Sir, 0.324 bantu. That's okay. 0.31 or 32, that's okay. Those who not got the answer, please unmute your mic and tell me, or else ping me. How many of you got the answer? How many of you got the answer? That's okay. How many of you understood properly? How many of you understood every steps? Please raise your hands. Some of them are not raising the hands. I don't know whether they are present or not. Idaro alli ilvo gottagalla. Yararige artha agide hand raise hand ಮಾಡಿ. Hand the raise. Raise your hands. How many of you understood the problem? Yashaswini, Kirtana, are you there? Leela, Madhura, Pallavi, Pooja, Sanjana. I don't know whether they were there present or not. Raise the hands. Chandan, Yashaswini, Leela, Madhura, Pavitra. Raise the hands. Shweta. Okay. Shall I rub? Final answer is 0.317. After subtract 0.683 from 1. 1 minus 0.683 value is 0.317. So ಒಂದನ್ನು ತಿಳ್ಕೊಳ್ಳಿ, ಈ ವ್ಯಾಲ್ಯೂ ಎಷ್ಟು ಬರುತ್ತೆ? 2.718 ಬರುತ್ತೆ ಈ ವ್ಯಾಲ್ಯೂ. E square. So it is 7.387. ಇನ್ ಸ್ಟೆಪ್ ಕೆಲವು ಸ್ಟೆಪ್ ಅರ್ಥ ಆಗದೆ ಇರಬಹುದು. ಮೇಲ್ಗಡೆ ನೋಡಿ, ಮೊದಲನೇ ಸ್ಟೆಪ್ 1 into e to the power minus 2 plus 2 into e to the power minus 2. 2 plus 1 ಎಷ್ಟಾಯ್ತು? 3. 3 plus 2 5. 5 into e to the power minus 2. e to the power minus 2 ನ ಕೆಳಗೆ ಬರೆದ್ರೆ ಡಿನಾಮಿನೇಟರ್ ಬರೆದ್ರೆ ಏನಾಗುತ್ತೆ? e to the power plus 2 ಆಗುತ್ತೆ. minus 2 become plus 2. Shall I rub? Hope you have written. Okay. Now I will take another problem. Idan neeve manelalle maadi. I will give you a hint. Okay. Try it in home. I will start. I mean, tomorrow I will do the same online class with which one? We need a camera actually, a web camera, so that that will give a clear clarity on the board. Okay. Tomorrow I will continue. Just to take this problem, try it in home. In a certain factory, second problem. I won't do this one. I will tell you the logic. Okay. Do it in the home. Problem number 2 is a very important. Put a star for this. In a certain factory,
in a certain factory manufacturing in a certain factory manufacturing in a certain factory manufacturing razor blade manufacturing a razor blade in a certain factory manufacturing a razor blade, there is a small chance of there is a small chance of there will be a small chance of 0.002 underline 0.002 for any blade for any blade to be defective for any blade to be defective. The blades are supplied in packet of are supplied in a packet of 10 underline supplied in the packet of 10 use Poisson distribution it is given use Poisson distribution to calculate the approximate number of pockets the approximate number of pockets contains no defective underline no defective underline one defective underline one defective and two defective underline and two defective in a consignment of 10,000 pockets underline in a consignment of 10,000 pockets. Big problem, but thing is we can do it easily. ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಕ್ವಶನ್ ಒಂದ್ಸಲಿ ಓದಿ ನೀವೇ ಮನೇಲಿ ಟ್ರೈ ಮಾಡಿ. ಇನ್ ಎ ಸರ್ಟೈನ್ ಫ್ಯಾಕ್ಟ್ರಿ, ಯಾವ್ದೋ ಫ್ಯಾಕ್ಟ್ರಿ ಇದೆ, ಅಲ್ಲಿ ರೇಸರ್ ಬ್ಲೇಡ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ರೇಸರ್ ಬ್ಲೇಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಅದರ ಪ್ರೊಬಾಬಿಲಿಟಿ ತುಂಬಾ ಕಡಿಮೆ ಇದೆ ನೋಡಿ, 0.002 ಇದೆ. ಪಿ ವ್ಯಾಲ್ಯೂ ಎಷ್ಟಿದೆ? 0.002 ಬರ್ಕೊಳ್ಳಿ. ಪಿ ವ್ಯಾಲ್ಯೂ ಇಸ್ 0.002, too small. That's what use Poisson distribution. Even though it is a binomial distribution ಆಗಿದ್ರೂ ಸಹ Poisson ಯೂಸ್ ಮಾಡಬೇಕು. ಯಾಕೆಂದ್ರೆ ಪಿ ವ್ಯಾಲ್ಯೂ ತುಂಬಾ ಕಡಿಮೆ ಇದೆ. For any blades to be effective. Okay, so 0.002 ಅಷ್ಟು ಬ್ಲೇಡ್ ಏನಾಗಿದೆ? ಡಿಫೆಕ್ಟಿವ್ ಇದೆ ಅಂತಾನೆ, ಹಾಳಾಗಿದೆ. ಎಷ್ಟು ಪ್ರೊಬಾಬಿಲಿಟಿ? 0.002 ಅಷ್ಟು ಬ್ಲೇಡ್ ಹಾಳಾಗ್ಬಿಟ್ಟಿದೆ ಅಂತ, ಡಿಫೆಕ್ಟಿವ್ ನೋಡಿ. ಬ್ಲೇಡ್ ಟು ಬಿ ಡಿಫೆಕ್ಟಿವ್. ನೆಕ್ಸ್ಟ್ ಓದೋಣ.
The blades are supplied. The blades are supplied in a packet of 10. ಬ್ಲೇಡ್ ನ ಹೆಂಗ್ ಸಪ್ಲೈ ಮಾಡ್ತಿದ್ದಾರೆ? 10 ಪ್ಯಾಕೆಟ್ ಮಾಡ್ತಾ ಇದ್ದಾರೆ. 10ರಲ್ಲಿ ಹಾಳಾಗಿರುವಂತ ಚಾನ್ಸ್ ಏನು? 0.002. ಕರೆಕ್ಟ್ ನೋಡಿ, 10 ಇದೆ, 10ರಲ್ಲಿ ಹಾಳಾಗಿರೋದೆಷ್ಟು? 0.002. 10ರಲ್ಲಿ ಅಂದಾಗ ಎನ್ ವ್ಯಾಲ್ಯೂ ಏನಾಯ್ತು? 10 ಬರ್ಕೊಳ್ಳಿ. ಎನ್ ವ್ಯಾಲ್ಯೂ ಇಸ್ 10. 10ರಲ್ಲಿ ನೋಡಿ, ಇನ್ ಎ ಪ್ಯಾಕೆಟ್ ಆಫ್ 10 blades are supplied in a packet of 10. ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು? 10 ಬರ್ಕೊಳ್ಳಿ. ಎನ್ ವ್ಯಾಲ್ಯೂ 10, ಎನ್ ವ್ಯಾಲ್ಯೂ 10, p value is how much? 0.002. okay, next ಓದ್ತಾ ಹೋಗೋಣ. use Poisson distribution to calculate the approximate number of pockets contained. ಅಂದ್ರೆ ಒಂದು ಪಾಕೆಟ್ ಮಾಡಿದ್ದಾರೆ, ಅದರಲ್ಲಿ ಯಾವುದು ಡಿಫೆಕ್ಟಿವ್ ಇಲ್ಲದೆ ಇರುವಂತ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋ ಡಿಫೆಕ್ಟಿವ್. ನೋ ಡಿಫೆಕ್ಟಿವ್ ಎಕ್ಸ್ ವ್ಯಾಲ್ಯೂ ಏನಾಯ್ತು? 0 ಬರ್ಕೊಳ್ಳಿ. ನೋ ಡಿಫೆಕ್ಟಿವ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ 0. ಫಸ್ಟ್ ಒನ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನೋ ಡಿಫೆಕ್ಟಿವ್. ನೋ ಡಿಫೆಕ್ಟಿವ್ ಅಂದ್ರೆ ಎಕ್ಸ್ ವ್ಯಾಲ್ಯೂ 0. ಫಾರ್ಮುಲಾ ಬರ್ಕೊಳ್ಳಿ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಎಕ್ಸ್ ವ್ಯಾಲ್ಯೂ ಏನು? 0. ಓಕೆ, ನೆಕ್ಸ್ಟ್ ಒನ್ ಡಿಫೆಕ್ಟಿವ್. probability of x equals 1. x value ಏನಾಯ್ತು? 1 ಆಯ್ತು ಇಲ್ಲಿ. 2 ಡಿಫೆಕ್ಟಿವ್. x value ಎಷ್ಟು? 2. ಕರೆಕ್ಟಾ ನೋಡಿ? ನೋ ಡಿಫೆಕ್ಟಿವ್ ಅಂದ್ರೆ x value 0. 1 ಡಿಫೆಕ್ಟಿವ್ ಅಂದ್ರೆ x value 1. 2 ಡಿಫೆಕ್ಟಿವ್ ಅಂದ್ರೆ x value 2. ಫಸ್ಟ್ ಒನ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನೋ ಡಿಫೆಕ್ಟಿವ್ ಅಂದ್ರೆ probability of x equals 0 ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಒನ್ ಏನು? 1 ಡಿಫೆಕ್ಟಿವ್. 1 ಡಿಫೆಕ್ಟಿವ್ ಅಂದ್ರೆ probability of x equals 1. ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಮೂರನೇದೇನು? 2 ಡಿಫೆಕ್ಟಿವ್. probability of x equals 2 ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಓಕೆ, ಮಾಡ್ತೀರಾ? ಫಸ್ಟ್ ಕ್ವಶನ್ ಬರ್ಕೊಳ್ಳಿ, ಕೊಟ್ಟಿರೋ ಡೇಟಾ ಬರ್ಕೊಳ್ಳಿ. n ವ್ಯಾಲ್ಯೂ 10, ಪಾಕೆಟ್ಸ್ ಆಫ್ 10, p ವ್ಯಾಲ್ಯೂ 0.002. I will repeat the question. In a certain factory manufacturing razor blade, there is a small chance of 0.002 for any blade to be defective. The blades are supplied in a packet of 10. Use Poisson distribution to calculate the approximate number of pockets contains no defective. No defective means probability of x equals to 0. 1 defective, probability of x equals to 1. 2 defective, probability of x equals to 2. In a consignment of 10,000 pockets, in a consignment of 10,000 pockets, ಅಂದ್ರೆ ನೀವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳಿ? probability of x equals 0 ಕ್ಯಾಲ್ಕುಲೇಟ್ ಮಾಡ್ತೀರಾ ಅಲ್ವಾ? ಬಂದಿರೋ ಆನ್ಸರ್ ಗೆ 10,000 ಮಲ್ಟಿಪ್ಲೈ ಮಾಡಿ. probability of x equals 0 ಮಾಡ್ತೀರಾ ಅಲ್ವಾ? ಬರೋ ಸೊಲ್ಯೂಷನ್ ಗೆ 10,000 ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. ನೆಕ್ಸ್ಟ್ 1 ಡಿಫೆಕ್ಟಿವ್. probability of x equals 1 ಕ್ಯಾಲ್ಕುಲೇಟ್ ಮಾಡ್ತೀರಾ ಅಲ್ವಾ? ಬಂದಿರೋ ರಿಸಲ್ಟ್ ಗೆ 10,000 ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 2 ಡಿಫೆಕ್ಟಿವ್. probability of x equals 2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಂದಿರೋ ರಿಸಲ್ಟ್ ಗೆ 10,000 ಇದು ಮಾಡಿ. ನಿಮಗೆ ಈ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ನೀವು ಲ್ಯಾಪ್ಟಾಪ್ ಅಲ್ಲೇ ನೋಡಬಹುದು. ಲ್ಯಾಪ್ಟಾಪ್ ಅಲ್ಲಿ ನಿಮಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಸಿಗುತ್ತೆ, ಗೊತ್ತಾಗ್ತಿದ್ಯಾ? ಲ್ಯಾಪ್ಟಾಪ್ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದೆ, ಅಲ್ಲಿ ನಿಮ್ಗೆ ಈ ವ್ಯಾಲ್ಯೂ ಸಿಗುತ್ತೆ. ಮಾಡಿ ಕಳಿಸಿ. ಐ ಆಮ್ ವೈಟಿಂಗ್. ಓಕೆ, ಈ ಪ್ರಾಬ್ಲಮ್ ಮಾಡಿ ಕಳಿಸಿ. ಬಂದಿರೋ ರಿಸಲ್ಟ್ ಗೆ 10,000 ಮಲ್ಟಿಪ್ಲೈ ಮಾಡಿ ಪ್ರತಿ ಸಲ ಬಂದಿರೋ ರಿಸಲ್ಟ್ ಗೆ. ಓಕೆ, ಇದನ್ನ ನೀವು ಮನೇಲಿ ಮಾಡಿ ಈ ತರ ಬರ್ಕೊಳ್ಳಿ. ಕೊಟ್ಟಿರೋ ಡೇಟಾ ಏನು? p ವ್ಯಾಲ್ಯೂ ಇಸ್ 0.001. sorry. p value is 0.002. n value is 10 pockets. Okay, next m value calculate ಮಾಡಬೇಕಲ್ವಾ? m value, m nothing but n into p ಅಲ್ವಾ?
n ವ್ಯಾಲ್ಯೂ ಎಷ್ಟಿದೆ 10 ಇದೆ 10 into 0.02 ಎಷ್ಟು ಬರುತ್ತೆ ನೋಡಿ 0.0002 ಸಾರಿ 0.002 m ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಸ್ಟೆಪ್ n into p n ವ್ಯಾಲ್ಯೂ ಎಷ್ಟಿದೆ 10 ಇದೆ p ವ್ಯಾಲ್ಯೂ 0.002 ಇದೆ then m ವ್ಯಾಲ್ಯೂ is 0.02 m ವ್ಯಾಲ್ಯೂ ಸಿಕ್ತಲ್ವಾ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಫಸ್ಟ್ ಒನ್ no defective ಅಂದ್ರೆ probability of x equals to 0 ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ಮುಲಾ ಏನು e to the power minus m m ಅಂದ್ರೆ ಏನು 0.02 e to the power minus m m to the power x 0.02 to the power x x value is 0 divided by 0 factorial ಇದರ ವ್ಯಾಲ್ಯೂ ಫೈನಲ್ ಆನ್ಸರ್ ಬರಿತಾ ಇದ್ದೀನಿ 0.9801 ಬರುತ್ತೆ ಫೈನಲ್ ಆನ್ಸರ್ ಇಸ್ 0.9801 ಸೊ ಇದಕ್ಕೆ ಏನ್ ಮಾಡಿ 10,000 ಮಲ್ಟಿಪ್ಲೈ ಮಾಡಿ 10,000 into 0.9801 10,000 ಅಂತ ಅವನೇ ಕೊಟ್ಟಿಯ ನೋಡಿ ಲಾಸ್ಟ್ ಅಲ್ಲಿ so this value is 9801 so ಒಂದು ನಾನು ಮಾಡಿದ್ದೀನಿ ನೋ ಡಿಫೆಕ್ಟಿವ್ ಅನ್ನು ಮಾಡಿದ್ದೀನಿ ನೀವೇನ್ ಮಾಡಿ ಒನ್ ಡಿಫೆಕ್ಟಿವ್ ಮಾಡಿ x equals to 1 ಮಾಡಿ ಅವಾಗ x ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಏನು x equals to 2 ಮಾಡಿ ಅಲ್ಲಿ x ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ ಉಳಿದಿದ್ದು ಮಾಡಿ ಕಳಿಸ್ತೀರಾ so I'm waiting after this class do it and send me all should send okay most of them are absent I don't know why but thing is very difficult okay and I need one help so find out p of x equals to 1 calculate ಮಾಡಬೇಕು p of x equals to 2 calculate ಮಾಡಿ x equals to 0 ನಾನೇ ಮಾಡಿದ್ದೀನಿ no defective ಇಲ್ಲಿ ಮಾಡಿದ್ದೀನಿ ನೋಡಿ no defective ಮಾಡಿದ್ದೀನಿ ಅದೇ ತರ ನೀವು 1 ಮಾಡಬೇಕು 2 ಮಾಡಬೇಕು ಮಾಡಿ ಕಳಿಸ್ತೀರಾ are you there are you there are you there will you send me all 30 members has to send because I need to know whether you understood or not take down this one so we'll continue next class ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಆನ್ಸರ್ ಇಟ್ಟಿದ್ದೀನಿ 0.9801 ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ 10,000 ಮಲ್ಟಿಪ್ಲೈ ಮಾಡಿ and one more thing tomorrow afternoon I will do the class okay tell them I mean tomorrow if anybody tells just tell Manjana sir will engage the class afternoon tomorrow afternoon okay thank you please send me remaining 2 x equals to 1 and x equals to 2 x equals to 0 I did your job is to find x equals to 1 and x equals to 2 every time the answer you are getting multiplied by 10,000
Wait for a while. I will take a screenshot. Wait for a while. I will take a screenshot. That will be the attendance. Okay. If you have written already, you can quit. Those are not taken, take and quit. Thank you so much for joining today, especially Sunday. I'm very happy and I will. It is appreciable. But thing is, go through the problems what I did today. Okay. And thank you so much for joining. Send the assignment today itself. I'm waiting. Okay. Do it now itself. Those who understood. Don't wait for tomorrow. Today itself, finish the assignment and send me. And thank you one and all. E to the power value ನೀವು ಕ್ಯಾಲ್ಕುಲೇಟರ್ ನೋಡಬಹುದು. ಕ್ಯಾಲ್ಕುಲೇಟರ್ ಸಿಗುತ್ತೆ ಅಥವಾ ನಿಮಗೆ ಲ್ಯಾಪ್ಟಾಪ್ ಅಲ್ಲಿ ನೋಡಬಹುದು. Okay. Thank you one and all. We'll see tomorrow. So I'm leaving now.